ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಚಕ್ರಪಾಣಿ ಅವರೇ. ನಮಸ್ಕಾರ ರಾಯ್ರೆ. ಈಗ ಹೇಗಿದೆ ತಮ್ಮ ಆರೋಗ್ಯ? ಪರವಾಗಿಲ್ಲ ಸುಧಾರಿಸ್ತಾ ಇದ್ದೀನಿ. ತಮ್ಮ ಆರೋಗ್ಯ ಹೇಗಿದೆ? ನಾನು ಆರಾಮಾಗಿದ್ದೀನಿ. ಏನಮ್ಮ ಇದು ಹಬ್ಬದ ಮನೆ ಹಿಂಗ ಇರೋದು? ಸ್ವಲ್ಪನೂ ಸಡಗರನೇ ಇಲ್ವಲ್ಲಮ್ಮ ಸಾಧನ? ಅದು ಮವಯ್ಯ, ನಿಮಗ್ ಬೇರೆ ಹುಷಾರಿಲ್ಲ, ಸಿಹಿ ಇಲ್ಲ ಅಂತ ರಾಮ್ ಕೂಡ ಬೇಜಾರಲ್ಲಿದ್ದಾನೆ. ನೈವೇದ್ಯಕ್ಕೆ ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ ಅಷ್ಟೇ ಮಾವಯ್ಯ. ಹಬ್ಬದ ಅಡುಗೆ ಮಾಡೋದೊಳಗೆ ಒಂದು ಕಾಫಿ ಕಳ್ಸಕ್ಕಾಗ್ಲಿಲ್ವಾ? ಬೆಳಗ್ಗೆಯಿಂದ ಕಾಫಿ ಕಾಫಿ ಅಂತ ಕಾದು ಕಾದು ಸಾಕಾಗೋಯ್ತು ನೋಡು. ನನಗೂ ಚಕ್ರಪಾಣಿಗೂ ಇಬ್ರಿಗೂ ಸೇರಿಸಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರಮ್ಮ. ಮಾವಯ್ಯ ನಿಮ್ಗೆ ಆಗ್ಲೇ ಮಾಡಿ ಕಳ್ಸಿದ್ನಲ್ಲ. ನನಗ ಇಲ್ವಲ್ಲಮ್ಮ? ಅಪ್ಪಾಜಿ ಏನಿದು? ಅಲ್ಲ, ಡ್ರಿಂಕ್ಸ್ ಬ್ರೇಕ್ ಆಗಿದೆ, ಕಾಫಿ ಕುಡೀರಿ ಅಂತ ನಾನೇ ನಿಮಗೆ ಕೈಯಾರೆ ಕಾಫಿ ತಂದ್ಕೊಟ್ನಲ್ಲ ಅಪ್ಪಾಜಿ. ಕಾಫಿ ಕೊಟ್ಯಾ? ಹಾ, ಇಲ್ವಲ್ಲೋ, ನಾನು ಕುಡ್ದೇ ಇಲ್ಲ. ನೀವು ಕುಡ್ದಿದ್ದೀರಾ ಅಪ್ಪಾಜಿ, ಆದರೆ ಮರ್ತೋಗಿದ್ದೀರಾ ಅಷ್ಟೇ. ಈಗ ಸೀತಾ, ಸಾಧನಾ, ನಿಮ್ಮ ಮುಂದೆನೆ ನಾನು ಕಾಫಿ ತೊಗೊಂಡೋಗಿ ಕೊಡ್ಲಿಲ್ವಾ? ನಾನೇ ಹೇಳಿಲ್ವಾ ಅಪ್ಪಾಜಿ ಕೊಡ್ತಾ ಇದ್ದೀನಿ ಇದನ್ನ ಅಂತ? ಹೌದು ತಾತ, ವಿಶ್ವ ಮಾವನೇ ತಗೊಂಡು ಹೋದ್ರು. ಹೌದು ಮಾವಯ್ಯ. ಇಟ್ಸ್ ಓಕೆ, ನೀವು ಮರ್ತು ಬಿಟ್ಟಿರ್ಬೋದು, ಪರವಾಗಿಲ್ಲ ಬಿಡಿ. ಏನು ಹಾಳಾದ್ದು ಮರವು, ಕಾಫಿ ಕುಡಿದಿದ್ದು ಜ್ಞಾಪಕ ಬರ್ತಾ ಇಲ್ಲ. ಇರಲಿ, ಚಕ್ರಪಾಣಿ ಅವ್ರನ್ನ ಕಾಯಿಸೋದು ಬೇಡ, ಬಂದ್ ಕೆಲಸ ನೋಡೋಣವಾ? ಚಿಕ್ಕಿ, ನೀವು ಹೇಗಿದ್ರು ಎಲ್ರಿಗೂ ಕಾಫಿ ತರ್ತಿರಲ್ವಾ, ಹಾಗೆ ತಾತಂಗೂ ಒಂದು ಕಪ್ ತಂದ್ಕೊಡಿ. ಹಾ ರಾಮ್. ಶುಗರ್ಲೆಸ್. ಚಕ್ರಪಾಣಿ ಅವರೇ, ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಪೇಪರ್ಸ್ ಎಲ್ಲ ರೆಡಿ ಇದೆ. ನೀವು ಒಂದು ಬಾರಿ ನೋಡ್ಬಿಟ್ರೆ ಮುಂದಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬೋದು. ಏನಮ್ಮ ಸೀತಾ, ಇವತ್ತು ಲಾಯರ್ ಕರೆಸಿರೋದು ಯಾಕೆ ಅಂತ ನಿನಗೆ ಗೊತ್ತಾ? ಇಲ್ಲ ತಾತ. ವಾಣಿ ತನ್ನ ಆಸ್ತಿನೆಲ್ಲ ರಾಮನ ಹೆಸರಿಗೆ ಬರೆದಿದ್ದಾಳೆ. ರಾಮನ ಆಸ್ತಿನಲ್ಲಿ ನಿನಗೂ ಅಷ್ಟೇ ಹಕ್ಕಿರಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕಣಮ್ಮ. ನೀನು ಬಂದು ಒಂದ್ಸರಿ ಪೇಪರ್ನೆಲ್ಲ ಓದಿ ಸೈನ್ ಹಾಕ್ಬಿಡಮ್ಮ. ತಾತ, ಈ ಆಸ್ತಿ ಎಲ್ಲ ನನಗೆ ಯಾಕೆ? ಇದೇನಮ್ಮ ಹೀಗಂತೀಯ? ಇದು ನಿನ್ನ ಹಕ್ಕು, ಬೇಡ ಅನ್ಬಾರ್ದು. ರಾಮ್ ಹೆಸರಲ್ಲಿ ಇದೆ ಅಂದಮೇಲೆ ಅದು ನಮಗೂ ಅಲ್ವಾ? ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ? ಹಾಗೆಲ್ಲ ಹೇಳೋದಕ್ಕೆ ಆಗಲ್ಲ. ಇಸ್ ಜಸ್ಟ್ ಅ ಫ್ಯಾಮಿಲಿ ಫಾರ್ಮಾಲಿಟಿ ಅಷ್ಟೇ. ಇಬ್ರಿಗೂ ಈಕ್ವಲ್ ಪಾರ್ಟ್ನರ್ಶಿಪ್ ಇರಬೇಕು. ಹಾ, ಹೌದು, ರಾಮ ಹೇಳ್ತಾ ಇರೋದು ಸರಿಯಾಗೇ ಇದೆ. ಸೈನ್ ಮಾಡಮ್ಮ ಸೀತಾ. ಅಷ್ಟೊಂದು ಯೋಚನೆ ಮಾಡುವಂಥದ್ದು ಏನಿದೆಯಮ್ಮ? ನಿಮ್ಮ ಮತ್ತೆ ವಾಣಿ ಆಸೆನೂ ಇದೇ ಆಗಿತ್ತು. ನಿನ್ನ ಹೆಸರಿಗಾದ್ರೆ ಆಕೆಗೂ ಸ್ವಲ್ಪ ಸಮಾಧಾನ. ಬಂದು ಸೈನ್ ಮಾಡು ಪ್ಲೀಸ್. ಅಮ್ಮಂಗೋಸ್ಕರ ಸೈನ್ ಮಾಡಿ. ನನಗೆ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಿದ್ದೀರಾ. ವಾಣಿ ಅತ್ತಿಗೆ ಸಮಾಧಾನ ಆಗೋತಿದ್ರೆ ನಾನು ಸೈನ್ ಮಾಡ್ತೀನಿ. ಸೀತನ್ ಹೆಸರಿಗೆ ಆಸ್ತಿ ಬರ್ಸಿದ್ರೆ ಒಳ್ಳೆ ವಿಚಾರನೇ ಅಲ್ವಾ? ಖುಷಿ ಪಡುವಂತ ವಿಚಾರ. ಇಲ್ಲ ಸಾಧನಾ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಭಾರ್ಗವಿ ತನ್ನ ಲಾಭ ನೋಡ್ಕೊಳ್ದೆ ಯಾವ ಕೆಲಸನೂ ಮಾಡಲ್ಲ. ಸೀತಾಗ ಒಳ್ಳೇದು ಮಾಡ್ಬೇಕನ್ನೋ ಉದ್ದೇಶ ಇದ್ರಲ್ಲಿ ಗ್ಯಾರಂಟಿ ಇಲ್ಲ. ಹಾ, ನೀವೊಂದು ಕೆಲಸ ಮಾಡ್ತೀಯಾ? ಏನು? ಈ ಆಸ್ತಿ ವ್ಯವಹಾರ ಅಲ್ಲ ಏನಿದೆಯಲ್ಲ, ಇದು ಸೀತಾರಾಮ ಹನಿಮೂನ್ ಮುಗಿಸ್ಕೊಂಡು ಬಂದ್ಮೇಲೆ ಆಗೋ ಹಾಗೆ ನೋಡ್ಕೋತೀಯಾ? ನಾಳೆ ಲಾಯರ್ ಬಂದಾಗ ಸೀತಾ ಪೇಪರ್ಸ್ಗೆ ಸೈನ್ ಮಾಡದೇ ಇರೋ ಹಾಗೆ ಮಾಡು. ಅಲ್ಲ ರೀ, ಸೀತಾ ಒಳ್ಳೇದಾಗಬೇಕು ಅಂತ ನಿನಗಿದ್ರೆ ನಾನು ಹೇಳಿದ ಕೆಲಸ ಮಾಡು ಅಷ್ಟೇ. ರೀ, ಸೀತಾ, ಕಾಫಿ.
ಅಯ್ಯೋ ಸಾರಿ. ಅಯ್ಯಯ್ಯೋ, ಹೋಯ್ತು, ಹಾಳಾಗಿ ಹೋಯ್ತು. ಒಲಿಂಪಿಕ್ಸ್ ಗೇಮ್ ಥರ ಫೈನಲ್ಸ್ ತನಕ ಬಂದು ಕೊನೆ ಕ್ಷಣದಲ್ಲಿ ಡಿಸ್ಕ್ವಾಲಿಫೈ ಆಗೋಯ್ತಲ್ಲ. ಏನಮ್ಮ ಸಾಧನ, ಸಾರಿ ಮಾವಯ್ಯ. ನೋಡ್ಬಾರ್ದೇನಮ್ಮ. ಮುಖ್ಯವಾದ ಕೆಲಸ ನಡೀತಿರ್ಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು. ನೋಡು, ಪೇಪರ್ ಎಲ್ಲ ಹಾಳಾಯ್ತು. ಬೇಕು ಅಂತ ಮಾಡಲಿಲ್ಲ. ಸಾಧನಾ, ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಗೊತ್ತಿಲ್ಲ, ಬಟ್ ಎಲ್ಲ ಹಾಳು ಮಾಡಿದೆ. ಆಸೆ ಮೇಲೆ ತಣ್ಣೀರು ಎರ್ಚೋದನ್ನು ಕೇಳಿದ್ದೆ, ಇವತ್ತು ಬಿಸಿ ಕಾಫಿ ಎರ್ಚೋದನ್ನು ನೋಡ್ಬಿಟ್ಟೆ. ಬಾರ್ಗು ಏನಾದರೂ ಇದ್ದಿದ್ರೆ ಇವತ್ತು ನಿನ್ನ ಗತಿ ಅಷ್ಟೇ ಸಾಧನ. ಈಗ ಬಾರ್ಗೋಗಿ ಈ ವಿಷಯ ಹೇಗಪ್ಪ ಹೇಳಲಿ ನಾನು? ಅಯ್ಯಯ್ಯೋ. ಸರ್ ಸಾರಿ ಸಾರಿ ರಾಮ್ ಮಾವಯ್ಯ, ಸಾರಿ. ಅದು ಇಲ್ಲೆಡೋಗ್ಬಿಟ್ಟೆ. ಇಟ್ಸ್ ಓಕೆ ಚಿಕ್ಕಿ, ನೀವೇನು ಬೇಕು ಅಂತ ಮಾಡಿಲ್ವಲ್ಲ, ಪರವಾಗಿಲ್ಲ ಬಿಡಿ. ಕ್ಷಮಿಸಿ ಚಕ್ರಪಾಣಿ ಅವರೇ, ನಿಮಗೆ ಸ್ವಲ್ಪ ತೊಂದರೆ ಆಯಿತು. ಪರವಾಗಿಲ್ಲ ಸರ್. ಆದರೆ ಈ ಪೇಪರ್ಸ್ ಇನ್ನೇನು ಕೆಲ್ಸಕ್ಕೆ ಬರೋಲ್ಲ. ನಾನು ಮತ್ತೆ ಹೊಸದಾಗೆಲ್ಲ ರೆಡಿ ಮಾಡಬೇಕು. ಆದರೆ ಈ ವಾರ ನನಗೆ ಮತ್ತೆ ಬರೋಕ್ಕಾಗಲ್ಲ. ಅಬ್ಬಾ, ಅಂತೂ ನನ್ನ ಗಂಡ ಹೇಳಿದ ಕೆಲಸ ಮಾಡಿ ಮುಗಿಸ್ದೆ. ಅಲ್ಲಿಗೆ ಭಾರ್ಗವಿ ಹೇಳಿದ ಕೆಲಸ ಆಗಲಿಲ್ವಲ್ಲಪ್ಪ. ಅವಳಿಗೆ ಇದನ್ನು ಹೇಳಿದ್ರೆ ರೌದ್ರಾವತಾರನೇ ತಾಳ್ಬಿಡ್ತಾಳೆ. ಏನು ಮಾಡೋದು? ಏನು ತಕರಾರಿಲ್ಲ. ನಮ್ಮ ಮೊಮ್ಮಕ್ಕಳು ಹನಿಮೂನ್ಗೆ ಹೋಗ್ತಿದ್ದಾರೆ, ಆಮೇಲೆ ಮಾಡಿದ್ರಾಯ್ತು. ನೋಡಿ, ಈಗ ಈ ಅಷ್ಟಮಿ ಎಷ್ಟೊಂದು ಬಣಬಣ ಅಂತ ಇದೆ. ಮುಂದಿನ ಅಷ್ಟಮಿಗೆ ಈ ಪೇಪರ್ ಸಂತೋಷದ ಜೊತೆಗೆ ನಮ್ಮ ಮನೆಯಲ್ಲಿ ತೊಟ್ಲಲ್ಲಿ ಕೃಷ್ಣನು ತೂಗ್ತಿರ್ತಾನೆ. ತಾತ, ಈ ಮಾತು ಯಾಕೆ ಇಲ್ಬೇಕಿತ್ತು? ಇದ್ಯಾಕೆ ತಾತ ಮತ್ತೆ ಮರಿ ಮೊಮ್ಮಗೋ ವಿಷಯ ಮಾತಾಡ್ತಿದ್ದಾರೆ? ಹಾಗೆ ಆಗಲಿ ರಾಯ್ರೆ. ನನ್ನ ಮರಿ ಮೊಮ್ಮಗನ ಎತ್ಕೊಂಡು ಮುದ್ದಾಡೋದಕ್ಕೆ ಈ ಜೀವ ಉಳಿದಿರೋದು ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.